ಗೈಸ್ ಇದು ಟಾಟಾ ವೆಂಚರ್ EX ಮಾಡಲು ವೆಂಚರ್ ಗಾಡಿ ಇದು. ಈ ಗಾಡಿದು ಏನಪ್ಪ ಪ್ರಾಬ್ಲಮ್ ಅಂದರೆ ನೀರು ಬಾಯ್ಲ್ ಮಾಡ್ತಾ ಇದೆ, ನೀರು ರಿಟರ್ನ್ ಮಾಡ್ತಾ ಇದೆ ಅದು. ನೋಡೋಣ ಹೆಡ್ ಬಿಚ್ಚಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋಣ. ರೇಟ್ರ್ ಬಿಚ್ಚಿದ್ದಾನೆ, ರೇಟ್ರ್ ಒಳಗೆ ಡೌಟ್ ಇತ್ತು ನನಗೆ. ರೇಟ್ರ್ ಬಿಟ್ಟು ಚೆಕ್ ಮಾಡಿದೆ, ಅಂಥದ್ದೇನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಎರಡು ಗ್ಯಾಸ್ಕೆಟ್ ಒಂದು ಬಿಚ್ಚಾನೆ ಈಗ ಅದ್ರದ್ದು. ಬಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತೇನೆ ಈಗ. ಭಾಳ ಇಕ್ಕಟ್ಟಿದೆ ಜಾಗ, ಒಬ್ಬನ ತೆಗಿಬೇಕಂದ್ರೆ ಕಷ್ಟ. ಗ್ಯಾಸ್ ಈ ಠಿಕಾನೆಲ್ಲ ಗ್ಯಾಸ್ಗೆ ಸುಟ್ಟಿದೆ ನೋಡಿ, ಇದು ಸುಟ್ಟಿದೆ. ಆಮೇಲೆ ಈ ವಾಲ್ ಈ ಥರ ಯಾಕಾಗಿದವಪ್ಪ ಅಂದರೆ ಟೈಮಿಂಗ್ ರಾಂಗ್ ಆಗೈತೆ ಅದ್ರದ್ದು. ಅದೇ ಇದು ಟಚ್ ಆಗೈತಿ, ಇದು ಟಚ್ ಆಗೈತಿ, ಇದು 4 ದೊಡ್ಡ ವಾಲ್ ಟಚ್ ಆಗಿದ್ದಾವೆ. ಇದಕ್ಕೋಸ್ಕರನೂ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ ಗಾಡಿಗೆ. ಯಾಕಂದ್ರೆ ಟೈಮಿಂಗ್ ರಾಂಗ್ ಆತಪ್ಪ ಅಂದರೆ ಬೇಗ ಸ್ಟಾರ್ಟ್ ಆಗಲ್ಲ ಗಾಡಿ. ಗ್ಯಾಸ್ಕೆಟ್ ಇಲ್ಲಿ ಹೋಗಿದೆ, 4ನೇ ಪಿಸ್ಟನ್ ಹತ್ರ ಇರೋದು, 3 4. ಅದೆಲ್ಲ ಸುಟ್ಟಿದೆ ನೋಡಿಲ್ಲ. ಪೂರ್ತಿ ಜಂಗ್ ಹಿಡಿದ್ಬಿಟ್ಟಿದೆ ಅದು ವಾಟರ್ ಬಾಡಿ. ಟಾಟಾದ್ದೇ ವಾಟರ್ ಬಾಡಿ, ಟಾಟಾ ಟೈಮಿಂಗ್ ಬೆಲ್ಟು. ನೋಡೋಣ ಫಿಟ್ಟಿಂಗ್. ಈ ಪೈಪ್ ನೋಡಿಲ್ಲ, ಈ ಥರ ಬೆಂಡ್ ಯಾರೋ ಫಿಟ್ಟಿಂಗ್ ಮಾಡಿದ್ದಾರೆ, ನೀಟಾಗಿ ಫಿಟ್ಟಿಂಗ್ ಆಗಿಲ್ಲ ಇದು. ಈ ಪೈಪ್ ಅಲ್ಲಿದ್ರದ್ದು ಆ್ಯಕ್ಚುಲಿ ಪೈಪ್ ಬರೋದು ಇದು ಈ ಥರ ಬರುತ್ತೆ. ಪೈಪ್ ಬೆಂಡ್ ಶೇಪೇ ಬರುತ್ತೆ ಇದು. ಇವ್ರು ಹಾಕಿರೋದು ತಪ್ಪಿನ ಪೈಪ್ ಹಾಕಿದ್ದಾರೆ, ನೀರು ಸರ್ಕ್ಯುಲೇಷನ್ ಆಗಲ್ಲ ಆ ಥರ ಹಾಕಿದ್ದಾರೆ. ಇದೊಂದು ಪೈಪ್ ಚೇಂಜ್ ಮಾಡೋಣ. ವಾಟರ್ ಬಾಡಿ ಅಂತೂ ಫಿಟ್ಟಿಂಗ್ ಆಗಿದೆ, ಟೈಮಿಂಗ್ ಬೆಲ್ಟ್ ಇಲ್ಲಿದೆ ಟಾಟಾದ್ದು. ಮಾಡೋಣ ಅಷ್ಟು. ಇದೊಂದು ಪೈಪು, ಇದು ಪೈಪ್ ಸುಟ್ಟಿದೆ, ಇದೊಂದು ಹಾಕೋಣ. ಪೈಪ್ ಬಿಚ್ಚಿದ್ದೆ, ಅದೇ ಈ ಥರ ಆಗಿದೆ, ಅದು ಡ್ಯಾಮೇಜ್ ಆಗ್ಬಿಟ್ಟೈತೆ. ಇದು ನಮ್ಮ ಹತ್ರ ಸ್ವಲ್ಪ ಚೆನ್ನಾಗಿತ್ತು, ಆದ್ರೂ ಡೌಟ್ ಇತ್ತು ಇದ್ರ ಮೇಲೆ. ಈ ಪೀಸ್ ಐತಲ್ಲ ಬೇರೆದು ಹಚ್ಕೊಂಬಂದು ವೆಲ್ಡಿಂಗ್ ಮಾಡಿಸ್ಕೊಂಬಂದಿದ್ದೀನಿ, ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ. ಅದನ್ನು ಇಂಥ ಪೈಪ್ ಹಾಕಿ ಫಿಟ್ಟಿಂಗ್ ಮಾಡ್ಬೇಕಂತವ್ರು ಕಟ್ ಮಾಡಿದ್ದಾರೆ, ಏನಾಗಲ್ಲ. ಈಗ ಪೈಪ್ ಹಾಕಿ ಫಿಟ್ಟಿಂಗ್ ಮಾಡೋಣ ಈ ಥರ. ಎರಡು ಗ್ಯಾಸ್ಕೆಟ್ಟು ಟಾಟಾದ್ದೇ ಹಾಕ್ತಾ ಇರೋದು ಒರಿಜಿನಲ್. ಹೆಡ್ ಪೂರ್ತಿ ರೆಡಿ ಮಾಡಿಸಿದ್ದೀನಿ, ಮಾಡೋಣ ಫಿಟ್ಟಿಂಗ್ ಮಾಡೋಣ ಈಗ ಪೂರ್ತಿ ಫಿಟ್ಟಿಂಗ್. ಇದಕ್ಕೆ ಹೆಡ್ ಕುಂದಿಸಿ ಹೆಡ್ ತೆಗೆಯೋದು ಕಷ್ಟ, ಕುಂದ್ರಿಸೋದು ಕಷ್ಟ.
ಹೆಡ್ ಕುಣಿಸಿದ್ದೇನೆ, ಹೆಡ್ ಬೋಲ್ಟ್ ಟೈಟ್ ಆಗಿದ್ದಾವೆ. ಸೈಲೆನ್ಸರು ಫಿಟ್ಟಿಂಗ್ ಮಾಡಿದ್ದೇನೆ. ಈಗ ಪೂರ್ತಿ ಫಿಟ್ಟಿಂಗ್ ಮಾಡೋಣ, ಲಾಸ್ಟಿಗೆ ತೋರಿಸ್ತೇನೆ ನಿಮಗೆ. ಸ್ಟಾರ್ಟ್ ಮಾಡೋದು. ವೆಂಚರು ಸೂಪರ್ ಎಸ್ ಟೈಮಿಂಗ್ ಬೆಲ್ಟು 138 ಟೀತ್ ಬರೋದು ಇದಕ್ಕೆ. ನೋಡಿ 138 X 25 4mm. ನಮ್ಮ ಟಾಟಾ IC ಒಳಗೆ 136 ಹಲ್ಲು, ಇದರಲ್ಲಿ 138 ಹಲ್ಲು, 2 ಹಲ್ಲು ಡಿಫ್ರೆನ್ಸ್ ಬರ್ತದೆ. ಸ್ಟಾರ್ಟ್ ಆಗಿದೆ ಗಾಡಿ. ಬ್ಯಾಟ್ರಿನೂ ಡೌನ್ ಇತ್ತು, ಬೇರೆ ಬ್ಯಾಟ್ರಿ ಹಾಕಿದ್ದೇನೆ. ಜಂಪ್ ಸ್ಟಾರ್ಟ್ ಆಗಿದೆ ಗಾಡಿ. ಮಾಡೋಣ, ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡೋಣ ಈಗ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿ.